ಸಾಕ್ಷಿ ವಿಶೇಷ ಚರ್ಚೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ನೋಡಿ ಸರ್, ಇದರಲ್ಲಿ ಎರಡು ಠಾಣೆಗಳಲ್ಲಿ ಈ ಕೇಸ್ನ ಆರೋಪಿಗಳಿದ್ದರು. ಒಂದು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಇದ್ದರು. ಅದು ಸೆಕ್ಯೂರಿಟಿ ರೀಸನ್ಸು, ಸ್ವಲ್ಪ ಅದು ಕಿರಿದಾದಂಥ ಸ್ಟೇಷನ್, ಅದು ನಮಗೆ ಬೇರೆ ಬೇರೆ ಕಾರಣಗಳಿಗೆ ಸ್ವಲ್ಪ ವಿಶಾಲವಾಗಿರೋದು ಬೇಕು. 17 ಜನ ಆರೋಪಿಗಳು, ಹೈ ಪ್ರೊಫೈಲ್ ಕೇಸು, ಸಿನಿಮಾ ನಟ ದರ್ಶನ್, ಅದು ಇದು ಅಂತೆಲ್ಲ ಬಂದಾಗ ತೊಗೊಂಡೆಲ್ಲ ತಂದು ಎಲ್ಲಿ ತುಂಬಿದ್ರು ಅಂದರೆ ಅನ್ನಪೂರ್ಣೇಶ್ವರ ನಗರಕ್ಕೆ ತುಂಬಿದ್ರು. ಶಾಮಿಯಾನ ಹಾಕ್ಬಿಟ್ರು. ಅಲ್ಲಿ ಜನ ಓಡಾಟ ಕಷ್ಟ, ತುಂಬ ಜನ ಬರೋದು, ಫೋಟೋ ತೊಗೊಳ್ಳೋದು, ವಿಡಿಯೋ ಮಾಡೋದು, ಇದೇ ನಡೀತಾ ಇತ್ತು. ಸೊ ಕಂಪ್ಯಾರಿಟಿವ್ಲಿ ಈ ಫ್ಲೋರ್ ನಾವು ಚೆಕ್ ಮಾಡಿಕೊಂಡಾಗ ಐ ಡೌಟ್, ನನ್ನ ಅನುಮಾನ ಹೇಳ್ತಾ ಇದ್ದೀನಿ, ನಾನು ಕಣ್ಣಾರೆ ಕಂಡಿದ್ದೀನಿ ಅಂತ ಹೇಳ್ತಾ ಇಲ್ಲ, ಇವು ಕಾಮಾಕ್ಷಿಪಾಳ್ಯ ಸ್ಟೇಷನ್ನ ಈ ಮೊಸಾಯಿಕ್ ಟೈಲ್ಸ್ಗೂ ಅಥವಾ ಈ ಅನ್ನಪೂರ್ಣೇಶ್ವರಿ ನಗರದ ಈ ವಿಟ್ರಿಫೈಡ್ ಟೈಲ್ಸ್ಗೂ ಏನಾದರೂ ಸಂಬಂಧ ಇರಬಹುದಾ ಇದರಲ್ಲಿ? ಯಾಕಂದರೆ ಅದು ಸ್ವಲ್ಪ ಇತ್ತೀಚೆಗೆ ಕಟ್ಟಿದಂಥ ಸ್ಟೇಷನ್ ಅದು ಅನ್ನಪೂರ್ಣೇಶ್ವರಿ ನಗರ ಠಾಣೆ ಅಂತೇಳಿ. ಒಂದು ವೇಳೆ ಅಲ್ಲೇ ಮಾಡಿಬಿಟ್ಟಿದ್ರಪ್ಪ, ನಿರೂಪಿಸುವ ಹೊಣೆ ಯಾರ್ದು ಇದನ್ನು? ಸಾಮಾನ್ಯವಾಗಿ ಏನಾಗುತ್ತೆ, 99% ಸಾಮಾನ್ಯವಾಗಿ ಆಗಲ್ಲ ಆ ಥರ. ಓಕೆ, ನಾವು ಪೊಲೀಸ್ ಠಾಣೆಗಳಲ್ಲೇ ಮಾಜರ್ ಅಂದರೆ ಪೊಲೀಸ್ ಠಾಣೆನಲ್ಲೇ ಬರೀತೀವಿ ನಾವು ಮಾಜರ್ಗಳನ್ನ. ಮತ್ತೆ ಅಲ್ಲಿಗೆ ಕೇಸ್ ಸಂಬಂಧಪಟ್ಟಿದ್ದು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ. ಯಾಕೆ ಪ್ರಾಕ್ಟಿಕಲ್ ಆಗಿ ನಾ ಹೇಳೋದು ಅಂದರೆ, ನಾಳೆ ವಿಟ್ನೆಸಸ್ ಕೇಳಿದಾಗ ನೀವು ಎಲ್ಲಿ ಮಾಜರ್ ಮಾಡಿದ್ರಿ ಅಂದ್ರೆ ಅವ್ರು ಅನ್ನಪೂರ್ಣೇಶ್ವರಿ ಅಂತಲೇ ಹೇಳ್ತಾರೆ. ಅವ್ರ ಆತ್ಮಸಾಕ್ಷಿ ಒಪ್ಪಲ್ಲ. ಯಾಕಂದ್ರೆ ಅವ್ರೇ ಹೇಳುದು ನಾಳೆ ದಿವಸ ಮಾಜರ್ನ ನಾನು ಬರ್ದಿರೋದು ಹೇಳ್ತೀನಿ. ಯಾರು ಇಂಥವ್ರ ಸಮ್ಮುಖದಲ್ಲಿ ನಾನು ಮಾಜರ್ ಬರ್ದೆ ಅಂತ ನಾನು ಹೇಳ್ತೀನಿ ಹೊರತು ಹೇಳ್ಬೇಕಾದಂತವ್ರು ಅವರು ಸರ್ ಬರ್ದಿರೋದೇ ಅಲ್ಲಿ ಸರ್. ಅವರು ಕಾಮಾಕ್ಷಿಪಾಳ್ಯ ಸತ್ಯ ಹೇಳ್ತಾನೆ. ಆ ಕಾರಣಕ್ಕೆ ಅಂತ ಅಘೋರವಾದಂತ ಡಿಸಿಷನ್ ತಗೊಳ್ಳಲ್ಲ ನಾವು. ಯಾಕೆಂದ್ರೆ ಅಲ್ಲಿ ವಾಸ್ತವನೇ ಹೊಟ್ಟೋಗ್ಬಿಡ್ತದಲ್ಲ ಸರ್. ಐಒ ಇಂಥ ಸ್ವಲ್ಪ ಇದು ನೆಗ್ಲಿಜಿಬಲ್ ಪೋರ್ಷನ್ ಅಂತ ಹೇಳಿ ಐಒ ಯಾವ್ದನ್ನ ಬಿಟ್ಟು ಬಿಡ್ತಾರೋ ಅಥವಾ ಯಾಮಾರ್ ಬಿಡ್ತಾರೋ ಅದೇ ಡಿಫೆನ್ಸ್, ಅದರಲ್ಲೇ ಅವ್ರು ಹಗ್ಗ ಹಾಕಿ ಎಳೆದಿಡ್ಕೋತಾರೆ ಅದನ್ನ. ಅಲ್ಲ ಏನು ಅಂತಂದ್ರೆ ಏನ್ ನೆಗ್ಲಿಜೆನ್ಸ್, ಎಲ್ಲಿ ಮಾಜರ್ ಮಾಡಿದ್ರೆ ಏನ್ರಿ, ಫೋನ್ ತಗೊಂಡ್ರು ಇಟ್ರು, ಇಲ್ಲಿ ಸ್ಟೇಷನ್ ಬಂದು ಮಾಜರ್ ಮಾಡ್ಕೊಂಡು ಅಂದ್ರೆ ಮುಗಿದೋಗ್ಬಿಡುತ್ತಾ ಅಂತ ಯೋಚನೆ ಮಾಡಿರ್ತಾರ. ಆ ಮಟ್ಟಕ್ಕೂ ಯೋಚನೆ ಮಾಡಲ್ಲ. ಸಾಮಾನ್ಯವಾಗಿ ಏನಾಗ್ತದೆ, ಇವಾಗ ನಾಳೆ ದಿವಸ ನಾವು ಅಲ್ಲಿ ನಿಂತ್ಕೊಂಡು ಒಳಗಡೆ ಬಾಕ್ಸ್ ಅಲ್ಲಿ ನಿಂತ್ಕೊಂಡು ಹ್ಯುಮಿಲಿಯೇಟ್ ಆಗ್ಬೇಕಲ್ಲ, ಇದೆಲ್ಲ ಅವ್ರಿಗೂ ಬರುತ್ತಲ್ಲ. ನಾಳೆ ದಿವಸ ಬಾಕ್ಸ್ ಅಲ್ಲಿ ನಿಂತ್ಕೊಂಡಾಗ ಹ್ಯುಮಿಲಿಯೇಷನ್ ಅಂತ ಅನ್ನುವಂಥದ್ದು ಇರ್ತದಲ್ಲ, ಅದಕ್ಕೆ ಎಲ್ಲೂ ಆಸ್ಪದ ಆಗದೆ ಇರೋ ತರ ಇನ್ವೆಸ್ಟಿಗೇಷನ್ ಮಾಡ್ಬೇಕು ನಾವು. ಎಲ್ಲೂ ನಮ್ಮನ್ನು ಹುಡ್ಕಾಡಿದ್ರು ನಮ್ಮ ಎಲ್ಲೂ ಸಿಕ್ಕಲ್ಲ ಅವನು ಈ ತರ ಮಾಡಿದ್ದಾನೆ, ಇವನು ತಲೆ ಕೆಟ್ಟೋಗ್ಬಿಡ್ಬೇಕು ಅವ್ರಿಗೆ. ಬಟ್ ನಮ್ಗೆ ಗೊತ್ತಿರ್ತದೆ ಇಲ್ಲಿ ಹಿಡ್ಕೊಂಡ್ರೆ ನಾವು ಸಿಗಾಕೋತೀವಿ ಅಂತ. ಬಟ್ ಅಲ್ಲಿ ಹಲವಾರು ಕೇಸಸ್ಗಳಿಲ್ಲ, ನನಗೂ ಹಂಗಾಗಿದೆ. ನೋಡಿದ್ರೆ ಇಲ್ಲಿ ಹಿಡ್ಕೋತಾನ, ಹಿಡಿದು ಬಿಡ್ಬೋದಲ್ಲ ಇಲ್ಲಿ, ಆಗಲ್ಲ ಅಂದ್ರೆ ನನಗನ್ನಿಸ್ತದೆ ಮನುಷ್ಯ ಅವರಲ್ಲೂ ಡಿಫಿಷಿಯನ್ಸಿ ಇರ್ತದೆ. ಪೂರ್ಣ ಪ್ರಮಾಣದಲ್ಲಿ ಅದನ್ನು ಅವರು ಸ್ಟಡಿ ಮಾಡ್ಕೊಂಡು ಕೆಲವು ಜನ ಎಲ್ಲ ಬಂದಿರಲ್ಲ. ಇಲ್ಲ ಅಂದ್ರೆ ನನ್ಗೆ ಗೊತ್ತಾದದ್ದು ಅವ್ರಿಗೆ ಗೊತ್ತಾಗ್ಬೇಕು ಅಂತಿಲ್ಲ, ಅವ್ರಿಗೆ ಗೊತ್ತಾದದ್ದು ನನ್ಗೆ ಗೊತ್ತಾಗ್ಬೇಕು ಅಂತಿಲ್ಲ. ಎರಡು ಮ್ಯಾಟರ್ ಆಫ್ ಫ್ಯಾಕ್ಟ್ಸ್ ಇರ್ತದೆ. ಬಟ್ ಏನಾಗಿದೆ ಗೊತ್ತಾ ಸರ್, ನಾವು ತುಂಬಾ ಸೂಕ್ಷ್ಮವಾಗಿ ಏನು ಗಮನಿಸಬೇಕು ಅಂತ ಹೇಳಿದ್ರೆ, ಇದೊಂಥರ SIT ರಚನೆ ಆಗಿದೆ, ಸಪರೇಟ್ ತಂಡ ರಚನೆ ಆಗಿದೆ ಅಂತ ಯಾವ ಥರ ಬರುತ್ತೋ, 17 ಆರೋಪಿಗಳು ಹೆಚ್ಚು ಕಡಿಮೆ 8ರಿಂದ 9ಕ್ಕೂ ಮಿಗಿಲಾಗಿರ್ತಕ್ಕಂಥ ವಕೀಲರು ನೇಮಕ ಮಾಡ್ಕೊಂಡಿದ್ದಾರೆ. ಇಲ್ಲಿ ಎಲ್ಲ ಒಬ್ಬನೇ ವಕೀಲ ಆದರೆ ಸಾವಿರಾರು ಪುಟಗಳು ಇಟ್ಕೊಂಡು ಅದು ಬಿಟ್ಬಿಡು ಇದು ಬಿಟ್ಬಿಡು ಅಂತೇನೋ ಮಾಡಬಹುದೇನೋ. ಇಂಡಿವಿಜುವಲ್ ಆಗಿ ಕುತ್ಕೋತಾರಲ್ಲ, ಪವನ್ಗೊಬ್ರು, ಈ ಕಡೆ ಪವಿತ್ರ ಗೌಡನ್ಗೊಬ್ರು, ದರ್ಶನ್ಗೊಬ್ರು ಕೂತ್ಕೊಂಡಾಗ ಏನ್ ಅಕ್ಷರ ಹುಡುಕಾಡ್ಬಿಡ್ತಾರೆ ಸರ್. ಇಂಥ ಕೇಸ್ ಲೆಟರ್ ಹುಡುಕಾಡ್ಬಿಡ್ತಾರೆ ಅವರು. ಅಲ್ಲ, ಹುಡುಕಾಡ್ಲೇಬೇಕು ಅವರು. ಹುಡುಕಾಡ್ಲಿಲ್ಲ ಅಂದ್ರೆ ಇಂಥ ಕೇಸಸ್ಗಳಲ್ಲಿ ಅದು ಡಿಫೆನ್ಸ್ ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ. ಆ ಕಾರಣಕ್ಕೋಸ್ಕರನೇ ಹುಡುಕಾಡ್ಲೇಬೇಕು ಅವರು. ಅದಕ್ಕೆ ತಕ್ಕ ಬೆನಿಫಿಟ್ ಆಫ್ ಡೌಟ್ ಅಂತ ಇದರಲ್ಲಿ ಆ ಒಂದು ಸರಣಿ ಶುರುವಾಗ್ತಾ ಇದೆಯಾ ಇದರಲ್ಲಿ? ಅನುಮಾನದ ಲಾಭ ಇಲ್ಲಿ ಡಿಫೆನ್ಸ್ ಅವ್ರಿಗೆ ಎಸ್ ಸಿಗಕ್ಕೆ ಶುರುವಾಗುತ್ತೆ ಅಂದ್ರೆ ಡಿಫೆನ್ಸ್ನವರು ಅನುಮಾನದ ಇಲ್ಲಿಂದಾನೆ ಕ್ರಿಯೇಟ್ ಮಾಡೋಣ ಅಂತ ಒಂದು ಫೌಂಡೇಶನ್ ಸ್ಟೋನ್ ಏನಾರ ಲೇಯಿಂಗ್ ಮಾಡ್ತಾ ಇದ್ದಾರೆ ಅಂತ ನನ್ಗೆ ಅನ್ನಿಸ್ತದೆ.